ಹಾಯ್ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ವತಿಯಿಂದಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದಾಗಿ ಖಾಲಿ ಇರುವಂತಹ ಹುದ್ದೆಗಳಿಗಾಗಿ ನೇಮಕಾತಿ ಮಾಡುವುದಾಗಿ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಆದ ಕಾರಣ ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಬೇಕು. ಆ್ಯಂಡ್ ಅದರ ಜೊತೆಲೇ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ ಕೂಡ ಆಲ್ ಅಂತೇಳಿ ಪ್ರೆಸ್ ಮಾಡಿ. ನಾವು ತಿಳಿಸುವಂತಹ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ಸಂಸ್ಥೆ ಹೆಸರು ಬಂದು ಈಗಾಗಲೇ ತಿಳಿಸಿರುವ ಹಾಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದಾಗಿ ಹುದ್ದೆಗಳಿಗೆ ನೇಮಕಾತಿ ಮಾಡುವುದಾಗಿ ತಿಳಿಸಲಾಗಿದೆ. ಆ್ಯಂಡ್ ಈ ಒಂದು ಹುದ್ದೆಗಳಿಗೆ ಉದ್ಯೋಗದ ಸ್ಥಳ ಬಂದು ಕರ್ನಾಟಕವಾಗಿದ್ದು, ಆ್ಯಂಡ್ ಖಾಲಿ ಇರುವಂತಹ ಪೋಸ್ಟ್ಗಳ ಸಂಖ್ಯೆ ಬಗ್ಗೆ ನೋಡುವುದಾದರೆ 15 ಪೋಸ್ಟ್ಗಳಿಗಾಗಿ ನೇಮಕಾತಿ ಮಾಡುವುದಾಗಿ ತಿಳಿಸಲಾಗಿದೆ. ಸ್ನೇಹಿತರೆ, ಹಾಗೆ ಈ ಒಂದು ಹುದ್ದೆಗಳ ವಿವರದ ಬಗ್ಗೆ ಗಮನಿಸುವುದಾದರೆ ಆಪ್ತ ಸಮಾಲೋಚಕರು, ಗೃಹ ಪಾಲಿಕೆ ಆ್ಯಂಡ್ ಆಪ್ತ ಸಮಾಲೋಚಕರು, ಸ್ವಚ್ಛತಾಗಾರರು, ಗೃಹ ಪಾಲಕರು, ಅಡುಗೆ ಸಹಾಯಕರು, ಸ್ಟಾಫ್ ನರ್ಸ್ ಆ್ಯಂಡ್ ಕಲೆ ಆ್ಯಂಡ್ ಕ್ರಾಫ್ಟ್ ಮತ್ತು ಸಂಗೀತ ಶಿಕ್ಷಕರು ಆ್ಯಂಡ್ ಶಿಕ್ಷಕರು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ಮಾಡುವುದಾಗಿ ಸರ್ಕಾರದ ವತಿಯಿಂದ ತಿಳಿಸಲಾಗಿದೆ. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಹುದ್ದೆಗಳ ವಯಸ್ಸಿನ ಮಿತಿ ಬಗ್ಗೆ ನೋಡುವುದಾದರೆ ಕನಿಷ್ಠ 25 ವರ್ಷನ ಮೀರಿರಬೇಕು ಆ್ಯಂಡ್ ಗರಿಷ್ಠ 40 ವರ್ಷನ ಮೀರಿರಬಾರದು ಅಂತೇಳಿ ಕೂಡ ತಿಳಿಸಲಾಗಿದೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಮುಖ್ಯವಾಗಿ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಆಯ್ಕೆ ವಿಧಾನದ ಬಗ್ಗೆ ನೋಡುವುದಾದರೆ ಇಲ್ಲಿ ಮೊದಲಿಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಖಾತ್ರಿಪಡಿಸಲು ಕೌಶಲ್ಯ ಪರೀಕ್ಷೆ ನಡೆಸ್ತಾರೆ. ಅದಾದ ನಂತರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತೇಳಿ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಮುಖ್ಯವಾಗಿರುವಂತಹ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡುವುದಾದರೆ ಯಾವುದೇ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆ ವತಿಯಿಂದ ಅಭ್ಯರ್ಥಿಗಳು SSLC ಅಥವಾ PUC ಆ್ಯಂಡ್ ಪದವಿನ ಪೂರ್ಣಗೊಳಿಸಿದ್ದಲ್ಲಿ ಅರ್ಜಿನ ಸಲ್ಲಿಸಲು ಎಲಿಜಿಬಲ್ ಇರ್ತೀರಾ. ಇನ್ನು ಈ ಒಂದು ಹುದ್ದೆಗಳ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಎಲ್ಲ ಅಭ್ಯರ್ಥಿಗಳಿಗೂ 100 ರೂಪಾಯಿನ DD ಆಗಿ ಅರ್ಜಿ ಶುಲ್ಕವಾಗಿ ನಿಗದಿಪಡಿಸಲಾಗುತ್ತದೆ. ಸ್ನೇಹಿತರೆ, ಇನ್ನು ಅರ್ಜಿ ಸಲ್ಲಿಸುವಂತಹ ವಿಳಾಸ ಬಂದು ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ. ನಾವಿಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ಈ ಒಂದು ಅಡ್ರೆಸ್ನ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ಆಡಳಿತ ಭವನ ಸಂಕೀರ್ಣ, ಕೋಣೆ ಸಂಖ್ಯೆ C17, 1ನೇ ಮಹಡಿ, ಚಿತ್ತಾಪುರ ರಸ್ತೆ, ಯಾದಗಿರಿ. ಈ ಒಂದು ಅಡ್ರೆಸ್ಗೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜೂನ್ 23, 2025 ಆಗಿದೆ. ಈಗಾಗಲೇ ಪ್ರಾರಂಭವಾಗಿದ್ದು ಮತ್ತು ಕೊನೆಯ ದಿನಾಂಕ ಜುಲೈ 10, 2025 ಆಗಿದೆ.